Welcome back to my new vlog. ನಮ್ಮ ದಿಢೀರ್ ಅಂತ ಊರಿಗೆ ಹೋಗ್ಬೇಕು ಅಂದ್ಬಿಟ್ಟು ದಿಢೀರ್ ಅಂತ ಎಲ್ಲ ರೆಡಿ ಮಾಡಿಸ್ಬಿಟ್ಟು ನನಗೆ ಕರ್ಕೊಂಡು ಹೋಗ್ತಾವ್ರು ನಮ್ಮ ಅಮ್ಮ. ಹೋಗೋಣ ಜಾತ್ರೆ ಐತೆ ಅಂತ. ಚೆನ್ನಾಗಿರುತ್ತೆ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ ತೋರಿಸ್ತೀನಿ ಹೆಂಗಿರುತ್ತೆ ಅಂತ ನೋಡಿರಂತೆ. ವೀಡಿಯೋ ಮಾಡೋಕ್ಕೆ ಆಗಿಲ್ಲ, ನಮ್ಮ ಅಮ್ಮ ಬಿಟ್ಟಿಲ್ಲ. ಟೈಮ್ ಆಯ್ತು ನೀನು ಆಮೇಲೆ ಮಾಡೋದು, ನಡಿ ಅಂದ್ಕೊಂಡು ಕರ್ಕೊಂಬಂದ್ಬಿಟ್ಟವ್ರೆ. ಬೇಜಾರಾಗೋಗುತ್ತೆ. ಇವಾಗ ಬಿಟ್ಟಿದ್ದೀವಿ. ಸ್ಪೆಷಲ್ಲಾಗಿ ಒಂದು ನಿಮಗೆ ತೋರಿಸ್ತೀನಿ ಇವತ್ತು ಊರಿನ ಜಾತ್ರೆ ಹೆಂಗಿರುತ್ತೆ ಅಂತ. ವಿಡಿಯೋ ಚೆನ್ನಾಗಿ ಬರ್ತಿದೆ ಅಂತ ಲೈಕು ಕಮೆಂಟ್ಸು ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಸಪೋರ್ಟ್ ಇರಲಿ ನಿಮ್ಮದು. ನಮ್ಮ ಅಮ್ಮನ ರೆಡಿ ಮಾಡಿಸಿ ಹೆಂಗೆ ಕೂರಿಸಿದ್ದೀನಿ ಗೊತ್ತಾ? ಇಲ್ಲ, ನಮ್ಮ ಅಮ್ಮನ ರೆಡಿ ಮಾಡಿಸಿ ಹೆಂಗೆ ಕೂರಿಸಿದ್ದೀನಿ ನಮ್ಮಮ್ಮ. ತೋರಿಸ್ತೀನಿ ನಿಮ್ಗೆ ಆಮೇಲೆ. ಮೈಗೆ ತೊಗೊಬೇಕು ನನಗೆ. ಹೆಲ್ಮೆಟಲ್ಲಿ ಹಾಕ್ಕೊಳೋದಕ್ಕಿದೆ, ಈ ಡೈಲಿ ಬ್ಲಾಗ್ ಮಾಡೋದಕ್ಕೆ ನನ್ನ ವಾಯ್ಸು ಅಷ್ಟು ಕ್ಲಾರಿಟಿ ಬರ್ತಾಯಿಲ್ಲ. ಜೈ ಶ್ರೀರಾಮ್. ಎಲ್ಲ ಹೊಸದು ಮಾಡಿಬಿಟ್ಟವ್ರೆ. ಎಲ್ಲ ಹೇಗಿದ್ದೀರಾ? ನನ್ನ ವಿಡಿಯೋ ತುಂಬ ಚೆನ್ನಾಗಿ ಬರ್ತಿದೆ ಅಂತ ಸಪೋರ್ಟ್ ಮಾಡ್ತಿದ್ದೀರಾ. ನನಗೆ ಅದೇ ಖುಷಿ. ನನಗೆ ನಿಮಗೆ ನಿಮ್ಮ ಸಪೋರ್ಟ್ ಇರಲಿ ಯಾವಾಗಲೂ. ವಿಡಿಯೋ ಸ್ವಲ್ಪ ಬರೋದಕ್ಕೆ ಲೇಟ್ ಆಗ್ಬೋದು, ವಿಡಿಯೋ ಬಂದೇ ಬರುತ್ತೆ. ನೋಡಿ ಹೆಂಗಿದೆ ಟೋಲು. ಮೈಸೂರು ರೋಡ್ ಇದ್ದಂಗಿದೆ. ಯಾರು ಗುರು ನೀನು? ಇಲ್ಲಿ ನಿಂತ್ಕೋ, ಇಲ್ಲಿ ನಿಂತ್ಕೋ. ಯಾವ ಶಡೆಗಳು ಇರ್ತಾವೋ ಇಲ್ಲಿ ಬಂದು ನಿಂತ್ಕೊಬೇಕಲ್ಲಿ. ಇಲ್ಲ, ಅಲ್ಲಿ ಕ್ಲೋಸ್ ಮಾಡಬೇಕು. ನಾವು ಯಾವಾಗಲೂ ಆ ಕಡೆನೇ ಹೋಗ್ತೀವಿ ಅಂತ ನಾವು ಆ ಕಡೆ ಹೋಗ್ತೀವಿ. ಟೋಲ್ಗಳ ಹತ್ರ ಹೋದಾಗ ಅಲ್ಲಿ ಹೋಗ್ಬಿಟ್ಟು ಅಲ್ಟೆ ಹೊಡ್ಕೊಂಡು ಕೂತ್ಕೊಂಡ್ರೆ ಅಲ್ಲಿ ಏನಾದ್ರು ಕ್ಲೋಸ್ ಮಾಡಬೇಕು. ಇಲ್ಲಾಂದರೆ ಅಲ್ಲಿ ಯಾರು ಒಬ್ರು ನಿಂತ್ಕೊಬೇಕು. ಅಲ್ಲಿ ಹತ್ರ ಬಂದಾಗ ಹೇಳ್ತದ ಏನು ಗುಬಾಲ್ ನನ್ನ ಮಕ್ಕಳವ. ಕ್ಯಾಶುವಲಿ ನಾವು ಯಾವ ಕಡೆ ಟೋಲ್ಗೆ ಹೋದ್ರೂ ನಾವು ಹೋಗೋದು ಲೆಫ್ಟ್ ಸೈಡೇನೆ. ಟೂ ವೀಲರು ಹೋಗ್ತಾರೆ ಬರ್ತಾರೆ ಅಂತ ಅಲ್ಲಿ ಏನಾರು ಹಾಕ್ಬೇಕಿತ್ತು. ಏನು ನನ್ನ ಮಕ್ಳುಗಳು ಇರ್ತೀರಲ್ಲ. ಇವಾಗೇನೋ ಪೆಟ್ರೋಲ್ ರೇಟು ಮತ್ತೆ ಜಾಸ್ತಿ ಆಗುತ್ತೆ, 300 ರೂಪಾಯಿ ಆಗುತ್ತೆ ಅಂತ ಹೇಳ್ತವ್ರಂತೆ. ಅದು ಇನ್ನೂ ಏನಾಗುತ್ತೆ ಏನೋ ಗೊತ್ತಿಲ್ಲ. ಎಲ್ಲರೂ ಅರ್ಧಕ್ಕರ್ಧ ಜನ ಆಲ್ರೆಡಿ ಶಿಫ್ಟ್ ಆಗಿಬಿಟ್ಟಿದ್ದಾರೆ EVಗೆ. ನಾವುಗಳೂ ಶಿಫ್ಟ್ ಆಗಬೇಕಿನ್ನ. 300 ರೂಪಾಯಿ ಗುರು ಪೆಟ್ರೋಲ್ಗೆ. ನಾವು ಮುಂಚೆ ಅವಾಗ ಹಾಕಿಸ್ದಿಕ್ಕಿದಾಗ 2017-18 ಬರೀ 30 ರೂಪಾಯಿ 40 ರೂಪಾಯಿಗೆ ಹಾಕ್ಸಿದ್ರು ಪೆಟ್ರೋಲು. ನನ್ನ ಗಾಡಿಗೆ ಬರೀ 300 ರೂಪಾಯಿಗೆ ಹಾಕ್ಸಿದ್ರೆ ಫುಲ್ ಟ್ಯಾಂಕ್ ಆಗೋದು. ಇವಾಗ ಮ್ಯಾಕ್ಸ್ ಟು ಮ್ಯಾಕ್ಸು 500 ಇಲ್ಲ 600 ರೂಪಾಯಿ ಬೇಕು ನನ್ನ ಗಾಡಿಗೆ, ಎಂಟರ್ಕಿಗೆ. ಇದಕ್ಕೆಲ್ಲ ಕೇಳಬೇಡಿ ಬಿಡಿ. ಇದಕ್ಕೆಲ್ಲ ಅವಾಗೆಲ್ಲ ಸ್ವಲ್ಪ ಕಮ್ಮಿನೇ ಇರೋದು. ಇನ್ನು 700ಗೆಲ್ಲ ಫುಲ್ ಟ್ಯಾಂಕ್ ಇದಕ್ಕೆ. ಇವಾಗ 300 ರೂಪಾಯಿ ಅಂದರೆ ಎಲ್ಲಿಂದ ಎಲ್ಲಿಗೆ? ಏನಕ್ಕಂದರೆ ಇವಾಗ ಅಲ್ಲಿ ಯುದ್ಧ ಆಗ್ತಿದೆಯಲ್ಲ, ವಾರ್ ನಡೀತಿದೆಯಲ್ಲ, ಅದಕ್ಕೋಸ್ಕರ ಇವಾಗ ಅದನ್ನು ಜಾಸ್ತಿ ಮಾಡ್ತಾರೆ ಅಂತ ಹೇಳಿದಾರಂತೆ. ನ್ಯೂಸ್ ಗೊತ್ತಾಗಿದೆ. ನೋಡೋಣ ಇನ್ನು ತಗೊಂಬರೋ ಅಷ್ಟೊತ್ತಿಗೆ ಇನ್ನೂ ಏನಾಗುತ್ತೋ ಗೊತ್ತಿಲ್ಲ. ಅಷ್ಟೊತ್ತಿಗೆ ಯುದ್ಧನೇ ನಿಂತಿರುತ್ತೇನೋ. ನೋಡಿ ಗಾಯ್ಸ್ ಹೆಂಗಿದೆ ವೆದರು, ಬಿಸಿಲು. ಅಂದರೆ ಗಾಯ್ಸ್ ದಾವಸ್ಪೇಟೆ ರೀಚ್ ಆದ್ರಿ. ಹತ್ತತ್ರ ಇದ್ದೀವಿ. ದಾವಸ್ಪೇಟೆ ಹತ್ತತ್ರ ಇದ್ದೀವಿ ಇವಾಗ. ಆರಾಮಾಗಿ ಬಂದ್ರಿ, ಏನು ತೊಂದರೆ ಇಲ್ಲ. ನಾವು ಅಮ್ಮ ಕೇಳಬೇಕು. ಡ್ಯೂಕಿಗೆ ಮೇಲೆ ಕೂತ್ಕೊಂಡವ್ರೆ ಗಾಡಿ. ಥ್ಯಾಂಕ್ ಯು.
ದಾವಸ್ಪೇಟೆ. ಈ ರೋಡ್ ಮಾಡಿದಾರಲ್ಲ, ಈ ರೋಡು ಸಖತ್ತು ಡೇಂಜರ್. ಇದು ವೀಲು ಆ ಕಡೆ ಈ ಕಡೆ ಎಳ್ಕೊಂಡೋಗಿ ಬಿಸಾಕ್ಬಿಡುತ್ತೆ. ತೆಗೆದ್ಬಿಟ್ಬೋದು ಕರೆಕ್ಟಾಗಿ. ಹಿಂಗೆ ಹಾಕ್ಬಿಡ್ಬೇಕು ತೆಗೆದ್ಮೇಲೆ. ಹಿಂಗೆ ಮಾಡಿದ್ರೆ ಹೆಂಗೆ ಓಡ್ಸೋದು ಗಾಡಿ, ಸ್ಲಿಪ್ ಆಗಿಬಿಡುತ್ತೆ ಟೈರು. ಎಳ್ಕೊಂಡು ಹೊರ್ಟೋಗ್ಬಿಡುತ್ತೆ. ಯಾಕಂದ್ರೆ ಆ ಕಡೆ ಗ್ರಿಪ್ಪೇ ಸಿಕ್ಕಲ್ಲ. ಅಲ್ಲೆಲ್ಲ ಹಳ್ಳಗಳು ಬೇರೆ. ಅಪ್ಪ ರೆಕಾರ್ಡ್ ಆಗ್ತೈತೆ ವಿಡಿಯೋ ರೋಗಲ್ಲಿ. ಹೋಗೋಣ. ಹೆಂಗಿದೆ ಟೆಂಪ್ರೇಚರ್ ಇವಾಗ ಇಲ್ಲಿ ಅಂದರೆ ಬಾ 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 ಸಖತ್ ಬಿಸಿಲು ಹೊಡಿತಿದೆ. ನೋಡಿಲ್ಲ ಎಷ್ಟಿರ್ಬೋದು ಅಂತ, ಸಖತ್ ಬಿಸಿಲು ಹೊಡಿತಿದೆ. ಫುಲ್ ಸುತ್ತಲೂ ನೋಡಿದ್ರೆ ಫುಲ್ಲು ಬಿಸಿಲು ಹೊಡಿತಿದೆ, ನೋಡೋನೇ ಇಲ್ಲ. ಬಂದ್ರಿ ನಮ್ಮ ಚಳ್ಳಕೆರೆಗೆ ಇನ್ನೇನಿನ್ನೊಂದು 3/4 ಗಂಟೆ ರೀಚ್ ಆಗಿಬಿಡ್ತೀವಿ.
ನಮ್ಮ ಅಂತ ಏನಿಲ್ಲ, ಸೇಫಾಗಿ ಕುತ್ಕೊಂಡಿದ್ದಾರೆ ಆರಾಮಾಗಿ. ಇವಾಗ ಇಲ್ಲಿಂದ ನಮ್ಮ ರೋಡ್. One hour later. ಯಾಕೆ ಸ್ಟಾಪ್ ಆಗೋಯ್ತು ಗಾಡಿ ಗೊತ್ತಿಲ್ಲ. ಹೀಟ್ ಜಾಸ್ತಿ ಆಗೋಯ್ತಾ ಏನು, ಆಯಿಲ್ ಏನಾದರೂ, ಆಯಿಲೆಲ್ಲ ಕಮ್ಮಿ ಇಲ್ಲ. ಇಲ್ಲ ಆನ್ ಮಾಡ್ತೀನಿ, ನಿಲ್ಸ ಇಲ್ಲ, ನಾನ್ ಸ್ಟಾಪ್ ಬಂದ್ಬಿಟ್ಟೆ. ಸ್ಟಾರ್ಟ್ ಆಗುತ್ತೆ. ಇನ್ನು ಸ್ವಲ್ಪ ದೂರ ಹೋಗಿದ್ರೆ ಆಗಿರೋದೆ. ಸ್ವಲ್ಪ ದೂರ ಆಯ್ತು, ಹೋಗೋಣ. ಇಲ್ಲಿ ನಿಲ್ಲಿಸ್ಬೇಕು ಗಾಡಿ, ಎಲ್ಲಿ ನಿಲ್ಸೋಣ? ಒಬ್ಬ ಎಲ್ಗುರು ನನ್ನ ಗಾಡಿ ನಾಪತ್ತೆ ನಿಲ್ಲಿಸ್ಬಿಟ್ರೆ. Emotional damage. ಹ್ಞೂ ನಾನು ಎಲ್ಲಿಗೆ ಹಾಕ್ಬೇಕಲ್ಲ. ಹಾಕ್ತೀನಿ ನೆಲ್ಲಿಗೆ ಇವಾಗ. ಹಾಯ್ ಗಾಯ್ಸ್, ಎಷ್ಟು ಜನ ಇದ್ದಾರೆ, ಬೇಜಾನ್ ಜನ. ಇವಾಗ ಬಂದಿದ್ದೀವಿ ನಾವು, ನಮ್ಮ ಇಲ್ಲಿ ಹೋಗ್ತಾರೆ. ಒಬ್ಬರು ವ್ಯಕ್ತಿನ ತೋರಿಸ್ತೀನಿ ನಾನು. ಗಾಡಿನ ಯಾಕೋ ಸ್ಟಾರ್ಟೇ ಆಗ್ತಿಲ್ಲ. ಹೇಳಕ್ಕೆ ಎಷ್ಟು ಜನ ಇದ್ದಾರೆ. ಅಲ್ಲಿ ಕಾಣಿಸ್ತೈತೆ, ಅದು ದೇವಸ್ಥಾನ. ಎಲ್ಲಮ್ಮ ಹೆಂಗೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಕೊಬ್ಬರಿ ಸುಡ್ತಿರೋದಂತೆ, ಅದು ತೋರಿಸ್ತೀನಿ ಹೆಂಗೆ ಅಂತ. ಇಲ್ಲಿ ಇವಾಗ ನಮ್ಮ ಎಲ್ಲಮ್ಮ ಇಲ್ಲ ಈ ಕಡೆ ಇಲ್ಲಮ್ಮ.